ಹಳ್ಳ ದಾಟುವಾಗ ಟ್ರ್ಯಾಕ್ಟರ್ ಸಿಲುಕಿ ಬಾಲಕನ ಕೈ ಬೆರಳುಗಳು ಕಟ್. ಜೀವ ಕೈಯಲ್ಲಿ ಹಿಡಿದು ಹಳ್ಳ ದಾಟ್ತಿರುವ ಬಸವಣ್ಣನ ಭಕ್ತರು. ಹೌದು ಪ್ರಿಯ ವೀಕ್ಷಕರೇ, ಮಸ್ಕಿ ಕ್ಷೇತ್ರದ ಬಳಗಾನೂರಿನ ಪಕ್ಕದಲ್ಲಿರುವ ಚಿಕ್ಕ ಉದ್ವಾಳದಲ್ಲಿ ಬಸವಣ್ಣನ ದೇವಸ್ಥಾನವಿದೆ. ಆ ದೇವಸ್ಥಾನಕ್ಕೆ ಬಳಗಾನೂರಿನ ಭಕ್ತರು ದರ್ಶನ ಪಡೆಯಬೇಕಾದ್ರೆ ನಾರಾಯಣನಗರ ಕ್ಯಾಂಪಿನ ಮತ್ತು ಚಿಕ್ಕ ಉದ್ವಾಳದ ಮಧ್ಯದಲ್ಲಿರುವ ಹಳ್ಳವನ್ನು ದಾಟಿ ಹೋಗಬೇಕು. ಅದು ಮಳೆಗಾಲದಲ್ಲಿ ತುಂಬಿ ಹರಿಯುವುದರಿಂದ ಭಕ್ತರು ದಾಟಲು ಹರಸಾಹಸ ಪಡಬೇಕಾಗುತ್ತೆ. ಈ ಹಳ್ಳಕ್ಕೊಂದು ಸೇತುವೆ ನಿರ್ಮಾಣ ಮಾಡಿದರೆ ಭಕ್ತರಿಗೆ ಮತ್ತು ಸುತ್ತಲಿನ ರೈತರಿಗೆ ಕೃಷಿ ಉತ್ಪನ್ನಗಳನ್ನು ನಗರದ ಮಾರುಕಟ್ಟೆಗೆ ಸರಾಗವಾಗಿ ಸಾಗಿಸಲು ಅನುಕೂಲವಾಗುತ್ತೆ. ಮಾಡಿಕೊಡಿ ಅಂತ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ರಿಗೆ ಕೇಳಿದ್ದಾಯಿತು, ಕೆಲಸ ಆಗಲಿಲ್ಲ. ಹಾಲಿ ಶಾಸಕ ಬಸನಗೌಡ ತುರ್ವಿಹಾಳ್ರಿಗೂ ಮನವಿ ಸಲ್ಲಿಸಿದ್ದಾಯಿತು, ನೇರವಾಗಿ ಭೇಟಿಯಾಗಿ ಹೇಳಿದ್ದಾಯಿತು. ಈಗಲೂ ಸೇತುವೆ ಭಕ್ತರ ಮನದಲ್ಲಿ ನೇತಾಡುತ್ತಿದೆಯೇ ಹೊರತು ಹಳ್ಳದ ದಂಡೆಯ ಮೇಲೆ ಬರಲೇ ಇಲ್ಲ ಅಂತ ಬಸವಣ್ಣನ ಅರ್ಚಕರು ಹಾಗೂ ಭಕ್ತರು ಅಳಲನ್ನು ತೋಡಿಕೊಂಡ್ರು. ನಿನ್ನೆ ಚಿಕ್ಕ ಉದ್ವಾಳ ಬಸವಣ್ಣನ ಜಾತ್ರೆ ನಡೆದಿತ್ತು. ಬಳಗಾನೂರಿನಿಂದ ಟ್ರ್ಯಾಕ್ಟರ್ನಲ್ಲಿ ಭಕ್ತರು ಹೋಗ್ತಾ ಇದ್ರು. ಈ ಹಳ್ಳದಲ್ಲಿ ಟ್ರ್ಯಾಕ್ಟರ್ ದಾಟಲಾಗದೆ ಪ್ರಯಾಸ ಪಟ್ಟು ಏರಲೆತ್ನಿಸಿದಾಗ ಟ್ರಾಲಿಯಲ್ಲಿ ನಿಂತಿದ್ದ ಸುಮಾರು 10 ವರ್ಷ ವಯಸ್ಸಿನ ಬಾಲಕನ ಕೈ ಬೆರಳುಗಳು ಮುರಿದು ಹೋಗಿವೆ. ಬಾಲಕನ ಅರ್ಥನಾದ ಹೆತ್ತವರ ಸಂಕಟ ನೆರೆದ ಜನರಲ್ಲಿ ಆತಂಕವನ್ನುಂಟು ಮಾಡಿತು. ಭಕ್ತವರಿಂದ ಶಾಸಕರಿಗೆ ಎಷ್ಟು ಬಾರಿ ಮನವಿ ಕೊಟ್ಟರೂ ಪ್ರಯೋಜನವಿಲ್ಲ. ಈಗ ಹುಡುಗನ ಬೆರಳುಗಳು ಕಟ್ಟಾದವು, ಮುಂದೆ ಇನ್ನೇನು ಕಾದಿದೆಯೋ ಅಂತ ಹಾಲಿ ಮಾಜಿ ಶಾಸಕರ ಬೇಜವಾಬ್ದಾರಿತನವನ್ನು ಟೀಕಿಸಿದರು. ಈಗಲಾದರೂ ಮಸ್ಕಿ ಶಾಸಕರು ಎಚ್ಚೆತ್ತುಕೊಂಡು ಹಳ್ಳಕ್ಕೆ ಸೇತುವೆ ನಿರ್ಮಿಸಿದರೆ ಮುಂದಾಗಬಹುದಾದ ದುರಂತಗಳನ್ನು ತಪ್ಪಿಸಿದಂತಾಗುತ್ತೆ.